ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೂ ಮಮತಾ ಬೇಗಂ ಅವ್ರನ್ನ ಯಾಕೆ ಬಂಧಿಸಿಲ್ಲ, ಅವರ ಮೇಲೆ ಯಾಕೆ ಚಾರ್ಜಸ್ ಹಾಕಿಲ್ಲ, ಯಾಕೆ ಹಲವಾರು FIRಗಳು ದಾಖಲಾಗಿಲ್ಲ, ಯಾಕೆ ಅವರು ಸ್ವತಂತ್ರವಾಗಿ ತಿರುಗಾಡುವ ಸ್ಥಿತಿಯಲ್ಲಿದ್ದಾರೆ, ಯಾಕೆ ಪೊಲೀಸರು ಘೆರಾವ್ ಹಾಕ್ತಾ ಇಲ್ಲ, ಅವರನ್ನು ಬಂಧಿಸಿ ಕರೆದೊಯ್ತಾ ಇಲ್ಲ? ಎಲ್ಲರಿಗೂ ಕಾಡುತ್ತಿರುವಂಥ ಪ್ರಶ್ನೆ ಇದು. ನೋಡಿ, ಈಗ ಅಲ್ಲಿ ಮುಖ್ಯಮಂತ್ರಿ ಇರೋದು ಸುವೇಂದು ಅಧಿಕಾರಿ ಅಂತ. ಯಾರು? ಮಮತಾ ಬೇಗಂ ಅವರ ಅತ್ಯಂತ ನಿಕಟವರ್ತಿಯಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರ ಬಲಭಾಗದಲ್ಲಿ ಯಾವಾಗಲೂ ಇರ್ತದಂಥ ವ್ಯಕ್ತಿ. ಆತರಿಗೆ ಪ್ರತಿಯೊಂದು ಹಗರಣಗಳು ಗೊತ್ತು, ಹೇಗೆ ಮಮತಾ ಬೇಗಂ ಅವರ ಚಾಲಿರುತ್ತೆ ಅಂತ ಗೊತ್ತು. ಹೀಗಾಗಿ ಚೆಸ್ ಆಟದಲ್ಲಿ, ಚದುರಂಗದ ಆಟದಲ್ಲಿ ಆನೆ, ಕುದುರೆ, ಸೈನಿಕ ಎಲ್ಲರನ್ನೂ ಹೇಗೆ ಕೆಡವಿದ ಮೇಲೆ ರಾಜನ ಮೇಲೆ ದಾಳಿ ಆಗುತ್ತೋ ಅದೇ ರೀತಿಯ ದಾಳಿ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ. ಅದಕ್ಕೆ ಅಲ್ಲಿ ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲ್ಗಾಗಿ ಇವರು ಕಾಯ್ತಾ ಇದ್ದಾರೆ. ಎರಡು ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ಹೇಳ್ತೀನಿ. ಮೊದಲೇದು, ಯಾವಾಗ ಸೋದ ತಕ್ಷಣ ಮಮತಾ ಬೇಗಂ ಅವರು ಹೇಳಿದರು, ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ. ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಬಂದಿದ್ದಾರೆ. 2011ಕ್ಕೆ ಹೊಸ ಪಕ್ಷದ ಮುಖ್ಯಮಂತ್ರಿ ಆಗ್ತಾರೆ ತನ್ನದೇ ಪಕ್ಷದ ಮೂಲಕ. ಅಷ್ಟೆಲ್ಲ ಇರೋರಿಗೆ ರಾಜೀನಾಮೆ ಕೊಡದೆ ಹೋದರೂ ಕೂಡ ಹೊಸ ಸರ್ಕಾರದ ಗಠನ ಆಗತ್ತೆ, ಪ್ರತಿಷ್ಠಾಪನೆ ಆಗತ್ತೆ, ಪ್ರಮಾಣ ವಚನ ಆಗತ್ತೆ, ತನ್ನ ಸ್ಥಾನ ಹೋಗುತ್ತೆ ಅಂತ ಆಕೆಗೆ ಗೊತ್ತಿರೋದಿಲ್ವಾ? ಖಂಡಿತವಾಗಿ ಗೊತ್ತಿರುತ್ತೆ ಮತ್ತು ಗೊತ್ತು ಇತ್ತು. ಆದರೆ ಯಾವ ಫೈಲ್ಗಳ ವಿಲೇವಾರಿ ಮಾಡಬೇಕಾಗಿತ್ತಲ್ಲ, ಆ ವಿಲೇವಾರಿ ಮಾಡಲಿಕ್ಕೆ ಈಕೆಗೆ ಸಮಯ ಬೇಕಾಗಿತ್ತು. ಹೀಗಾಗಿ ನಬನ್ನಾದಲ್ಲಿ ಈಕೆ ಅತ್ಯಂತ ನಿಷ್ಠರಾದಂಥ ಒಬ್ಬ IAS ಆಫೀಸರ್, ಈಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಂಥ ವ್ಯಕ್ತಿ ಮೊನ್ನೆವರೆಗೂ. ಗೌತಮ್ ಸನ್ಯಾಲ್ ಅಂತುವ ವ್ಯಕ್ತಿಯನ್ನು ಅಲ್ಲಿ ಕೂರಿಸ್ತಾರೆ. ಕೂರಿಸಿ ಅಭಿಷೇಕ್ ಬ್ಯಾನರ್ಜಿ ಕೊಟ್ಟಂಥ ಫೈಲಿನ ಪಟ್ಟಿಯನ್ನು ಆತನಿಗೆ ವಹಿಸಲಾಗತ್ತೆ. ಇಷ್ಟೂ ಫೈಲ್ಗಳು ಕ್ಲಿಯರ್ ಆಗಬೇಕು, ಅದಕ್ಕೆ ಏನೇನು ಬೇಕು ಅದು ತಯಾರಿ ಮಾಡು, ಯಾವುದನ್ನು ಮುಚ್ಚಿಡಬೇಕು, ಯಾವುದು ಕೈಗೆ ಸಿಗಲಾರ್ದ ಹಾಗೆ ಮಾಡಬೇಕು, ಯಾವುದು ಹಳೆಯ ಡೇಟಿಗೆ ಸಹಿ ಹಾಕಬೇಕು, ಎಲ್ಲವನ್ನು ವಿಧಿವತ್ತಾಗಿ ಮಾಡಬೇಕು. ನಿನ್ನ ಗುಮಾಸ್ತರನ್ನು ಕೂಡಿಸ್ಕೊಂಡು ಇಷ್ಟು ಕೆಲಸ ಮಾಡಿಸು, ನಿನಗೆ 48 ಗಂಟೆಗಳ ಸಮಯ ಕೊಡ್ತೀನಿ ಅಂತ ಗೌತಮ್ ಸನ್ಯಾಲ್ಗೆ ಹೇಳಲಾಗತ್ತೆ. ಗೌತಮ್ ಸನ್ಯಾಲ್ ನಬನ್ನಾದಲ್ಲಿರುವಂಥ ಸೆಕ್ರೆಟ್ರಿಯೇಟ್ನಲ್ಲಿ ಕೂತ್ಕೊಂಡು ಅತ್ಯಂತ ನಿಷ್ಠೆಯಿಂದ ಈಕೆಯ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿಯವರೆಗೂ ತನಗೆ ಸಮಯ ಸಿಗತ್ತೋ ಅಲ್ಲಿವರೆಗೂ ಈ ಕೆಲಸವನ್ನು ಮುಂದುವರಿಸಬೇಕು ಅನ್ನುವುದು ಈಕೆಯ ಇಚ್ಛೆಯಾಗಿತ್ತು. ಆದರೆ ಅಷ್ಟರೊಳಗೆ ಅಮಿತ್ ಶಾ ಅವರು ಆರ್ಡರ್ ಮಾಡ್ತಾರೆ, ಅಲ್ಲಿಯ ರಾಜ್ಯಪಾಲರು ಪತ್ರವನ್ನು ಕೊಡ್ತಾರೆ, ಅಲ್ಲಿರುವಂಥ ಎಲ್ಲ ಫೈಲ್ಗಳನ್ನು ಸೀಸ್ ಮಾಡಲಾಗತ್ತೆ, ಆಫೀಸ್ ಕಚೇರಿಗೆ ಬೀಗವನ್ನು ಹಾಕಲಾಗತ್ತೆ, ಕ್ಯಾಮ್ರಾವನ್ನು ಜೋಡಿಸಲಾಗತ್ತೆ, ಯಾರೂ ಕೂಡ ಅಲ್ಲಿ ಓಡಾಡಬಾರದು ಅಂತ. ಇದೇ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದರು. ನಿಮಗೆ ಬಹುಶಃ ನೆನಪಿದೆ ಅಂತ ಅನ್ಕೋತೀನಿ. ಅರವಿಂದ್ ಕೇಜ್ರಿವಾಲ್ ಒಂದು ಹಂತದಲ್ಲಿ ಯಾವಾಗ ಸಂದಿಗ್ಧತೆ ಎದುರಾಯಿತೋ ಆವಾಗ ಮಧ್ಯರಾತ್ರಿ ತನ್ನ ಅಧಿಕಾರಿಗಳನ್ನು ಕರೆಸಿ ಎಲ್ಲ ಫೈಲ್ಗಳನ್ನು ಅಲ್ಲಿಂದ ರವಾನೆ ಮಾಡಿಸುವ, ಹಗರಣದ ಎಲ್ಲ ಫೈಲ್ಗಳು ಕೈಗೆ ಸಿಗಲಾರದ ಹಾಗೆ ನಾಪತ್ತೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಅದೆಲ್ಲವೂ ಕೂಡ CCTV ಕ್ಯಾಮ್ರಾಗಳಲ್ಲಿ ಸಂಪೂರ್ಣವಾಗಿ ಬಂದಿಯಾಗಿತ್ತು. ಅದೇ ಕೆಲಸವನ್ನು ಸೆರೆ ಹಿಡಿಯಲಾಗಿತ್ತು. ಅದೇ ಕೆಲಸವನ್ನು ಮಮತಾ ಬೇಗಂ ಮಾಡ್ತಾಯಿದ್ರು. ಮಮತಾ ಬೇಗಂ ಅವ್ರ ಬಗ್ಗೆ ಭಾಳ ಒಂದು ದೊಡ್ಡದಾದಂಥ ಮಾತೇನಪ್ಪ ಅಂದರೆ ಅತ್ಯಂತ ಸರಳವಾದಂಥ ಜೀವನ. ಇದು ಹೇಗೆ ಅಂದರೆ ಗಾಂಧಿ ರೀತಿಯಲ್ಲಿ. ಗಾಂಧಿ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಏನಪ್ಪ ಅಂದರೆ ಈತನನ್ನು ಬಡವನನ್ನಾಗಿಡಲಿಕ್ಕೆ ಲಕ್ಷಾಂತರ ರೂಪಾಯಿ ಅವತ್ತಿನ ಕಾಲದಲ್ಲಿ ಖರ್ಚು ಮಾಡಬೇಕಾಗ್ತಿತ್ತು. ಏನು ಹಂಗಂದರೆ ಗಾಂಧಿ, ನಾನು 3rd ಕ್ಲಾಸಲ್ಲಿ ಪ್ರಯಾಣ ಮಾಡ್ತೀನಿ, ನಾನೊಬ್ಬ ಜನಸಾಮಾನ್ಯ ಅಂತ ಅನ್ನೋರು. ಗಾಂಧಿ 3rd ಕ್ಲಾಸ್ನಲ್ಲಿ ಜರ್ನಿ ಮಾಡಬೇಕು ಅಂದರೆ, ಪ್ರಯಾಣ ಮಾಡಬೇಕು ರೈಲ್ನಲ್ಲಿ ಅಂದರೆ, ಇಡೀ ರೈಲ್ನ ಎಲ್ಲ ಡಬ್ಬಿಗಳನ್ನು ಬ್ಲಾಕ್ ಮಾಡಲಾಗ್ತಾ ಇತ್ತು. ಮಾಡಿ ಗಾಂಧಿ ಅದರಲ್ಲಿ ಕೂತ್ಕೊಂಡು ಹೋಗೋರು. ಗಾಂಧಿ ಮೇಕೆ ಹಾಲು, ಆಡಿನ ಹಾಲು ಕುಡಿತೀನಿ ಅಂತ ಹೇಳ್ತಾ ಇದ್ರು. ಅವರು ಎಲ್ಲಿ ಹೋದರೂ ಆ ಆಡನ್ನು ಜೊತೆಗೆ ಕರೆದೊಯ್ಯಲಾಗ್ತಾ ಇತ್ತು. ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಖರ್ಜೂರ ಎಲ್ಲವನ್ನು ತಿನ್ನಿಸಲಾಗಿತ್ತು. ಏಕೆಂದರೆ ಅದರ ಹಾಲನ್ನು ತೆಗೆಯಬೇಕಾಗಿತ್ತು. ಅವರ ಧೋತಿ ಇದೆಯಲ್ಲ, ಅದನ್ನು ಬಿರ್ಲಾ ಕಂಪನಿಯವರು ವಾಷಿಂಗಿಗೆ ಕಳಿಸ್ತಾ ಇದ್ದರು. ವಾಶ್ ಆಗಿ ಫ್ಲೈಟ್ನಲ್ಲಿ ಅದು ಬರ್ತಾ ಇತ್ತು. ಒಬ್ಬ ಗಾಂಧಿಯನ್ನು ಬಡವನನ್ನಾಗಿ ತೋರಿಸಲಿಕ್ಕೆ ಸಹಸ್ರಾರು ಲಕ್ಷಾಂತರ ರೂಪಾಯಿಗಳನ್ನು ಆ ಕಾಲದಲ್ಲಿ ಖರ್ಚು ಮಾಡಲಾಗ್ತಾ ಇತ್ತು. ಇದು ಈ ಮಮತಾ ಬೇಗಂ ಕೂಡ ಅದೇ ರೀತಿ ಮಾಡ್ತಾಯಿದ್ರು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾವೆ. ಈಕೆ ತನ್ನ ಸೀರೆ ಇದೆಯಲ್ಲ, ಇದು ನೋಡ್ಲಿಕ್ಕೆ ನಿಮ್ಮ ಬಿಳಿ ಖಾದಿ ಸೀರೆ, ನೀಲಿ ಪಟ್ಟಿ ಕಾಣಿಸುತ್ತೆ. ಮದರ್ ತೆರೆಸು ಅದೇ ರೀತಿಯ ಸೀರೆ ಉಡೋರು.
ನಾನು ಮೊನ್ನೆ ಸಂಚಿಕೆಯಲ್ಲೂ ಹೇಳಿದ್ದೆ. ನಿಮಗೇನು ಅನಿಸುತ್ತೆ? ಅತ್ಯಂತ ಆರ್ಡಿನರಿ ಸೀರೆ ಇದು ಅಂತ ಅನಿಸುತ್ತೆ. ಈ ಸೀರೆಯನ್ನು ಧೋನೆಖಾಲಿ ಅನ್ನುವಂಥ ಪ್ರದೇಶದಿಂದ, ಕಲ್ಕತ್ತಾ ಬಳಿ ಇರುವಂಥ ಧೋನೆಖಾಲಿಯಿಂದ ಇದನ್ನು ತಯಾರಿ ಮಾಡಿಸಲಾಗ್ತಾಯಿತ್ತು ಮಗ್ಗದಲ್ಲಿ. ಅಲ್ಲಿ ಧೋನೆಖಾಲಿ ಪ್ರದೇಶ ಇರೋದೇ ಕೈಮಗ್ಗದ ಸೀರೆಗಳನ್ನು ಮಾಡಲಿಕ್ಕೆ. ಒಂದು ಸೀರೆಯ ಬೆಲೆ 2 ರಿಂದ 3 ಲಕ್ಷ ರೂಪಾಯಿ. ಆ ಥರದ ಸೀರೆಯನ್ನು ಈಕೆ ತಯಾರು ಮಾಡಿಸ್ತಾಯಿದ್ರು. ಉಟ್ಟ ಸೀರೆಯನ್ನು ಮತ್ತೆ ಈಕೆ ಉಡ್ತಾನೆ ಇರಲಿಲ್ಲ. ಆಕೆ ಹಾಕಿಕೊಳ್ಳುವ ಚಪ್ಪಲಿ ಇದೆಯಲ್ಲ, ಹವಾಯಿ ರೀತಿಯಲ್ಲಿ ಕಾಣುವಂಥ ಚಪ್ಪಲಿಗಳು 1.5 ರಿಂದ 2 ಲಕ್ಷ ರೂಪಾಯಿ. 1 ವಾರಕ್ಕಿಂತ ಹೆಚ್ಚು ಯಾವ ಚಪ್ಪಲಿಯನ್ನು ಈಕೆ ಹಾಕೋತಾ ಇರಲಿಲ್ಲ. ಇನ್ನೊಂದು ಭಾಳ ಮಹತ್ತರವಾದದ್ದಿದೆ, ಅದು ಬಹಳಷ್ಟು ಜನ ನೀವು ಗಮನಿಸಿದಿರೋಲ್ಲೋ ಗೊತ್ತಿಲ್ಲ. ಮಮತಾ ಬೇಗಮ್ ಅವರು 2 ಕೈಯಲ್ಲಿ ವಾಚ್ ಕಟ್ಟೋರು. ನಾವೆಲ್ಲ ಒಂದು ಕೈಯಲ್ಲಿ ಎಡಗೈಯಲ್ಲಿ ವಾಚ್ ಕಟ್ಟೋದೇ ಕಷ್ಟ, ಮೊಬೈಲಲ್ಲೇ ಟೈಮ್ ಇದೆ ಅಂತ ವಾಚೇ ಕಟ್ಟೋದಿಲ್ಲ ಈಗ. ಆದರೆ ಮಮತಾ ಬೇಗಮ್ 2 ವಾಚ್ ಕಟ್ಟೋರು. ಒಂದೊಂದು ವಾಚಿನ ಬೆಲೆ ಕೋಟಿಗಳಿಗೆ ಬಾಳೋದು. ಅಂದರೆ ಮೇಲ್ನೋಟಕ್ಕೆ ತಾನು ಅತ್ಯಂತ ಸರಳವಾಗಿರುವಂಥ ಭವಾನಿಪುರನ ಕಾಳಿಘಾಟ್ನಲ್ಲಿ ಅತ್ಯಂತ ದರಿದ್ರಾವಸ್ಥೆಯಲ್ಲಿರೋ ಮನೆಯಲ್ಲಿ ಇರ್ತೀನಿ ಅಂತ ನಾಟಕ ಮಾಡೋದು, ಚಾಪೆ ಮಲಗ್ತೀನಿ ಅಂತ ಫೋಟೋ ತೆಗೆಸೋದು, ಚಾಪೆ ಮೇಲೆ ಮಲಗಿದ ಹಾಗೆ, ಗೆಸ್ಟ್ಗಳು ಬಂದಾಗ ಅಲ್ಲೇ ಭೇಟಿ ಆಗ್ಲಿಕ್ಕೆ ಬರೋದು, ಕಟ್ ಮಾಡಿದರೆ ಹೋಗಿ ಅಲ್ಲಿ ಶಾಂತಿನಿಕೇತನದಲ್ಲಿ ಇರೋದು. ಈ ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿ ಇದೆಯಲ್ಲ, ಈ ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 35 ಪ್ರಾಪರ್ಟಿಗಳನ್ನ ಅತಿಕ್ರಮಿಸಿ ಸೊಸೆ ಮತ್ತು ಅತ್ತೆ ಮತ್ತು ಅಳಿಯ, ಅವನ ಸೋದರ ಅಳಿಯ ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ಇದರ ಹಿಂದಿರುವಂಥ ನದಿಯ ಪಾತ್ರ ಇದೆಯಲ್ಲ, ಅಲ್ಲಿ ಅತಿಕ್ರಮಿಸಿಕೊಂಡಿದ್ದಾರೆ. ಯಾವ 35 ನಿವೇಶನಗಳನ್ನು, ಮನೆಗಳನ್ನು ಇವರು ಅತಿಕ್ರಮಿಸಿಕೊಂಡು ತಾವು ದಬಾವಣೆ ಮಾಡಿ ತೊಗೊಂಡಿದ್ರಲ್ಲ, ಆ ಮನೆಗಳ ವಾರಸ್ದಾರ ಯಾರು ಒಬ್ಬರು ಕೂಡ ಊರಲ್ಲಿಲ್ಲ. ಎಲ್ಲಿ ಹೋದರವರು? ಅದನ್ನು TMC ಗೂಂಡಾಗಳಿಗೆ ಕೇಳಬೇಕು. ನೋಡಿ, ಇಷ್ಟೆಲ್ಲ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ಈಗ ಉದಾಹರಣೆಗೆ ನೀವು ತೇಜಸ್ವಿ ಯಾದವ್ನ ಬಿಹಾರದ ಚುನಾವಣೆ ತಗೊಳ್ಳಿ, ಅಥವಾ ಅಖಿಲೇಶ್ ಯಾದವ್ನ ಉತ್ತರ ಪ್ರದೇಶದ ಚುನಾವಣೆ ತಗೊಳ್ಳಿ, ಯಾವುದೇ ತಮಿಳುನಾಡಿನ ಸ್ಟಾಲಿನ್ ಅನ್ನೋದು, ಯಾವುದೇ ಪಕ್ಷ ಅಧಿಕಾರ ಕಳ್ಕೊಂಡ ತಕ್ಷಣ ಅದ್ರ ಮೇಲೆ ಈ ರೀತಿಯಾದಂಥ ಗೂಂಡಾಗಿರಿ ಆರೋಪಗಳು ಬರೋದಿಲ್ಲ. ಭ್ರಷ್ಟಾಚಾರ ಮಾಡ್ತಾಯಿದ್ರು, ಸಹಸ್ರಾರು ಕೋಟಿ ರೂಪಾಯಿ ಹೊಡೆದ್ರು, ತಮ್ಮ ಕುಟುಂಬದವ್ರನ್ನ ಕರ್ಕೊಂಬಂದು ಎಲ್ಲರನ್ನೂ MLA MP ಮಾಡ್ತಾಯಿದ್ರು. ಇದು ಸರ್ವೇ ಸಾಮಾನ್ಯ ಆಗಿ ಹೋಗಿರುವಂಥ ವಿಚಾರ. ಪಶ್ಚಿಮ ಬಂಗಾಳದಲ್ಲಿ ಹಾಗಲ್ಲ. ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡದಾದಂಥ ರ್ಯಾಕೆಟನ್ನು ಭೇದಿಸಿದ ರೀತಿಯಲ್ಲಿ ಒಬ್ಬ ದೊಡ್ಡ ಸ್ಮಗ್ಲರ್ನನ್ನು ಹಿಡಿದು ಆತನ ಟೋಟಲ್ ಮೊಡಸ್ ಆಪರೇಂಡಿಯನ್ನು ಭೇದಿಸುತ್ತಿರುವ ರೀತಿಯಲ್ಲಿ ಒಬ್ಬ ಹಾಜಿ ಮಸ್ತಾನು, ಒಬ್ಬ ದಾವೂದ್ ಇಬ್ರಾಹಿಮನ ಒಂದು ದೊಡ್ಡ ರ್ಯಾಕೆಟ್ ಏನಿರುತ್ತೆ, ಆ ರ್ಯಾಕೆಟನ್ನು ಭೇದಿಸಿ ಅದರ ಒಂದೊಂದೇ ದಾಳಗಳನ್ನು ಈಗ ಬಿಡಿಸ್ತಾ ಇರೋ ಹಾಗೆ ಆಪರೇಷನ್ ಮಾಡ್ತಾ ಇರೋ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾರ್ಯಾಚರಣೆಯ ಕಥೆಗಳನ್ನು ನಾನು ಎಷ್ಟು ಹೇಳಿದ್ರೂ ಮುಗಿತಾನೆ ಇಲ್ಲ. ನಾನು ಯಾವುದೂ ಕೂಡ ಇಲ್ಲಿವರೆಗೂ ರಿಪೀಟ್ ಮಾಡಿರುವಂಥ ಒಂದೇ ಒಂದು ಅಂಶವನ್ನು ನನಗೆ ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತೋರಿಸಿ. ಪ್ರತಿ ಸುದ್ದಿಯೂ ಕೂಡ ಹೊಸತೆ, ಪ್ರತಿ ಸುದ್ದಿ ಕೂಡ ನನಗೂ ಕೂಡ ವಿಸ್ಮಯವನ್ನು, ಅಚ್ಚರಿಯನ್ನು, ಕೌತುಕವನ್ನು ಉಂಟು ಮಾಡುತ್ತೆ, ನಿಬ್ಬೆರಗಾಗುವ ಹಾಗೆ ಮಾಡುತ್ತೆ, ದಿಗ್ಭ್ರಮೆಯಾಗುವ ಹಾಗೆ ಮಾಡುತ್ತೆ. ಹೀಗೂ ಒಂದು ಸರ್ಕಾರದಲ್ಲಿ ನಡೀಲಿಕ್ಕೆ ಸಾಧ್ಯವ ಅಂತ ಆಲೋಚಿಸುವ ಹಾಗೆ ಮಾಡುತ್ತೆ. ಯಾಕೆ ಅಂತಂದರೆ ಇಲ್ಲಿ ತತ್ವ ಸಿದ್ಧಾಂತ ವಿಚಾರಧಾರೆಯ ಮೇಲೆ ಯಾವುದೇ ಪಕ್ಷ ರಚನೆ ಆಗಿಲ್ಲ, ಅಥವಾ ಅನುವಂಶೀಯ ಪದ್ಧತಿಯ ಪ್ರಕಾರ ಒಂದು ಸರ್ಕಾರ ನಡ್ಕೊಂಡು ಹೋಗಬೇಕು ಅನ್ನುವಂಥ ಆಲೋಚನೆ ಇಲ್ಲ. ಇಲ್ಲಿ ಒಂದು ಗೂಂಡಾ ಸರ್ಕಾರವನ್ನು ಕೆಳಗಿಳಿಸಿ, 34 ವರ್ಷ ಮಾಡಿದಂಥ ಎಡರಂಗದ ಸರ್ಕಾರವನ್ನು ಕೆಳಗಿಳಿಸಿ ಮತ್ತೊಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆ ಸರ್ಕಾರ ಸಂಪೂರ್ಣ ಅದೇ ಗೂಂಡಾಗಿರಿಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಇಲ್ಲಿ ಕಟ್ಮನಿ, ಟೋಲಾಬಾಜಿ, ವಸೂಲಿಬಾಜಿ, ಹಫ್ತಾ ವಸೂಲಿ, ಸುಪಾರಿ, ಮರ್ಡ್ರು, ಬ್ಲ್ಯಾಕ್ ಮೇಲ್ ಮಾಡೋದು, ಇದು ಸರ್ಕಾರದ ಮೂಲ ಮಂತ್ರ ಆಗುತ್ತೆ. ಆದ್ದರಿಂದ ಇವತ್ತು ಹೆಚ್ಚು ಸುದ್ದಿಯಲ್ಲಿ ಇರುವಂಥ ವಿಚಾರ ಇದು. ಇದರ ಮಧ್ಯೆ ನಮ್ಮ ಶಮಿಕ್ ಭಟ್ಟಾಚಾರ್ಯ ಅಂತ ಹಳ್ಳಿಯ ಪಶ್ಚಿಮ ಬಂಗಾಳದ ರಾಜ್ಯಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ, ಅವರು ಒಂದು ಆಶಾಕಿರಣವನ್ನು ಹುಟ್ಟು ಹಾಕಿದರು TMCಯಲ್ಲಿ. ಏನಂತ ಹೇಳಿದರು ಅವರು ಹೇಳಿದರು, ನಾವು ಬಾಗಿಲ ಹಾಕಿದ ಖರೆ ಯಾರನ್ನೂ ನಾವು ಒಳಗೆ ತೊಗೋತಾ ಇಲ್ಲ, ಅದರಲ್ಲೂ ವಿಶೇಷವಾಗಿ TMC ಅವ್ರನ್ನ ಒಳಗೆ ತಗೋ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದರೆ ಜನ ಅವರ ವಿರುದ್ಧವಾಗಿ ಮತ ಹಾಕಿದ್ದಾರೆ. ನಾವು ಜನಾಭಿಪ್ರಾಯದ ವಿರುದ್ಧ, ಜನಾದೇಶದ ವಿರುದ್ಧ ಜನರು ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಒಂದು ಅವಕಾಶ ಇದೆ ಅಂದರೆ, ಯಾರು ಒಳ್ಳೆಯವರಿದ್ದಾರೆ TMCಯಲ್ಲಿ ಅವರನ್ನು ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದು TMC ಅವರಿಗೆ ಆಶಾಕಿರಣ ಹೌದು ಅಲ್ಲ? ನೀವು ಹೇಳಿ. ಯಾವಾಗ ಒಳ್ಳೆಯವರು ಅಂತ ಅನ್ನಿಸ್ತಾರೋ ಅವ್ರನ್ನ ಬೇಕಾದ್ರೆ ನಾವು ತೊಗೋತೀವಿ ಅಂತ ನೀವು ಆಪ್ಷನ್ ಕೊಟ್ಬಿಟ್ರೆ, ಅಲ್ಲಿರುವಂಥ ದುಷ್ಟರು, ಅಲ್ಲಿರುವಂಥ ಲುಚ್ಚಾಗಳು, ಅಲ್ಲಿರುವಂಥ ಲಫಂಗರು ತಾವು ಒಳ್ಳೆಯವರು ಅಂಥೇಳಿ ಇಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಒಬ್ಬ
ಈತನ ಹೆಸರು ಶಂತನು ಸೇನ್ ಅಂತ. ಈ ಶಂತನು ಸೇನು ನಾರ್ತ್ ಕಲ್ಕಟ್ಟಾದಲ್ಲಿ ಮೊದಲು TMC ಕೌನ್ಸಿಲರ್ ಆಗಿದ್ದ. ಈತನಿಗೆ ಇನ್ನೊಂದು ಹೆಸರಿದೆ, ಸ್ಕ್ವೇರ್ ಫೀಟ್ ಸೇನ್ ಅಂತ ಕರೀತಾರೆ. ಇವನು ಏನು ರೀ ಕತೆ, ಏನೇನಂತ ಹೇಳಿ ಇವ್ರ ಬಗ್ಗೆ ನಂಗೆ ಸಾಕಾಗಿ ಹೋಗಿದೆ. ಕರೆನೇ ಹೇಳ್ತೀನಿ ನಿಮಗೆ, ಪಶ್ಚಿಮ ಬಂಗಾಳದ ಬಗ್ಗೆ ವಿಡಿಯೋ ಮಾಡಿರಿ, ಪಶ್ಚಿಮ ಬಂಗಾಳ ಬಗ್ಗೆ ವಿಡಿಯೋ ಮಾಡಿರಿ ಅಂತಿರಲ್ಲ. ಹೇಗೆ ಸಿದ್ದರಾಮಯ್ಯ DKಶಿ ಬಗ್ಗೆ ಮಾತಾಡಲಿಕ್ಕೆ ಅವರ್ಷನ್ ಉಂಟಾಗುತ್ತೋ ಅದೇ ಸ್ಥಿತಿ ಇವ್ರ ಬಗ್ಗೆ ಮಾತಾಡಲಿಕ್ಕೆ ಆಗುತ್ತೆ. ಯಾಕೆ ಹೀಗೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಯಾರೋ ಒಬ್ಬರು ಮನೆ ಕಟ್ತಾರೆ, ಎಷ್ಟು ಸ್ಕ್ವೇರ್ ಫೀಟ್ ಕಟ್ತೀರಿ? ಇಲ್ಲ ನಾವು ಒಂದು 10 ಸ್ಕ್ವೇರ್ ಫೀಟ್, ಇಷ್ಟು ದುಡ್ಡನ್ನು ನಂಗೆ ಕೊಡ್ಬೇಕು ನೀವು ಅಂತ. ಯಾರೋ ಒಬ್ಬರು ಮನೆ ಆಲ್ಟ್ರೇಷನ್ ಮಾಡ್ತಾರೆ, ಎಷ್ಟು ಸ್ಕ್ವೇರ್ ಫೀಟ್ ಆಲ್ಟ್ರ್ ಮಾಡ್ತೀರಿ ಅಂತ ಈ ಶಂತನು ಸೇನ್ ಕೇಳ್ತಾನೆ. ಅವರು ಒಂದು 1 ಸ್ಕ್ವೇರ್ ಫೀಟ್, ಅದಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂತಾನೆ. ಇನ್ಯಾರೋ ಬಿಲ್ಡಿಂಗ್ ಕೆಡವುತ್ತಾ ಇರ್ತಾರೆ, ಕೆಡವೋವ್ರಿಗೂ ಈತ ಕೇಳ್ತಾನೆ, ನೀವು ಎಷ್ಟು ಸ್ಕ್ವೇರ್ ಫೀಟ್ ಕೆಡವುತ್ತಾ ಇದ್ದೀರಿ ಅಂತ. ಅದಕ್ಕೆ ಇವನಿಗೆ ಸ್ಕ್ವೇರ್ ಫೀಟ್ ಸೇನ್ ಅಂತ ಈತನ ಹೆಸರು. ನೀವು ಯಾರೇ ನಾರ್ತ್ ಬಂಗಾಲ್ ಹೋಗಿ ಈತನ ಹೆಸರು ಕೇಳಿದರೆ ಈತನಿಗೆ ಸ್ಕ್ವೇರ್ ಫೀಟ್ ಸೇನ್ ಅಂತಲೇ ಈತನ ಹೆಸರಿರೋದು. ಈತ ಈಗ ಒಳ್ಳೆಯವನಾಗ್ಲಿಕ್ಕೆ ಹೊರಟಿದ್ದಾನೆ. ಈತ ಮಜಾ ನೋಡಿ, ಈತ ನನ್ನ ಶಂತನು ಸೇನನ್ನು ರಾಷ್ಟ್ರೀಯ ವಕ್ತಾರನನ್ನಾಗಿ ಮಾಡಿದೆ ತೃಣಮೂಲ ಕಾಂಗ್ರೆಸ್ನಲ್ಲಿ. ಈತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಿನ್ನೆ. ನೀವು ಬೇಕಾದ್ರೆ ಶಂತನು ಸೇನ್ ಸ್ಟೇಟ್ಮೆಂಟ್ ಅಂತ ಹಾಕಿರಿ, ಗೂಗಲ್ನಲ್ಲಿ ಸಿಗತ್ತೆ ನಿಮಗೆ. ಶಂತನು ಸೇನ್ನ ಸ್ಟೇಟ್ಮೆಂಟ್ ಏನು? ನಾನು RGಕರ್ ಮೆಡಿಕಲ್ ಕಾಲೇಜಿನಲ್ಲಿ ಆದಂಥ ಅತ್ಯಾಚಾರದಿಂದ ಮತ್ತು ತೃಣಮೂಲ ಕಾಂಗ್ರೆಸ್ನಲ್ಲಿರುವಂಥ ಭ್ರಷ್ಟಾಚಾರದಿಂದ ಬೇಸತ್ತು ಇತ್ತೀಚಿನ ಚುನಾವಣೆಯಲ್ಲಿ ಪಕ್ಷ ಸೋತಿರುವುದರಿಂದ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ನಾನು ರಾಷ್ಟ್ರೀಯ ವಕ್ತಾರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ನೋಡಿ ಹೆಂಗಿದೆ ಇದು. ಈತ ರಾಜ್ಯಸಭಾ ಚುನಾವಣೆಗೆ ನಿಂತಿದ್ದ, ಇಲ್ಲಿ ಸೀಟ್ ಖಾಲಿ ಆಯ್ತು. ಇವನು ಯಾವ ಕೌನ್ಸಿಲ್ಗೆ ಈತ ಬೋರೋ ಚೇರ್ಮನ್ ಬೇರೆ ಇದ್ದ. ಬೋರೋ ಅಂದರೆ ಒಂದು 5-6 ವಾರ್ಡ್ಗಳನ್ನ ಸೇರಿ ಒಂದು ಬೋರೋ ಅಂತ ಮಾಡ್ತಾರೆ, BOROUGH ಬೋರೋ ಅಂತ ಮಾಡಿ, ಅದೊಂದು ಮಂಡಲ್ ಥರ. ಅದಾದಮೇಲೆ ಅದರ ಮೇಲೆ ಮೇಯರ್ ಬರ್ತಾನೆ. ಎಲ್ಲ ಬೋರೋ ಚೇರ್ಮನ್ಗಳು ಸೇರಿ ಅವರಿಂದ ಇವರು. ಈತನ ಪತ್ನಿ ಅಲ್ಲಿದ್ದು. ಈತ ಹೇಳ್ತಾನೆ, ಈತನಿಗೆ ನೈತಿಕವಾದಂಥ ಅಧಪತನ ಆಗಿದೆ ಪಕ್ಷ, ನನಗೆ ನೈತಿಕ ಹೊಣೆಗಾರಿಕೆ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ. ಅಲ್ಲ ರೀ, RGಕರ್ ಮೆಡಿಕಲ್ ಕಾಲೇಜಿನ ಗಲಾಟೆ ಆದ ಸಂದರ್ಭದಲ್ಲಿ, ಪ್ರತಿಭಟನೆ ಆದ ಸಂದರ್ಭದಲ್ಲಿ ಈತ ಇವರ ಪರವಾಗಿ ಸಮರ್ಥನೆಯನ್ನು ಮಾಡ್ಕೋತಾ ಇದ್ದ ಎಲ್ಲ ಚಾನಲ್ನಲ್ಲಿ. ಅವತ್ತಿವನಿಗೆ ತಪ್ಪದು ಅಂತ ಅನ್ನಿಸ್ಲಿಲ್ಲ. ಆ ತಾಯಿ ಕಣ್ಣೀರು ಹಾಕ್ತಾ ಇಲ್ಲಲ್ಲ, ತನ್ನ ಮಗಳು ಮೆಡಿಕಲ್ ಸ್ಟೂಡೆಂಟ್ ಇದ್ದವಳು ಹಿಂಗೆ ಡಾಕ್ಟ್ರು ಹಿಂಗಾಯಿತು ಅನ್ನೋದಕ್ಕೆ ಅವತ್ತಿವನಿಗೆ ಬೇಜಾರಾಗಿಲ್ಲ. ಅವತ್ತಿವನಿಗೆ ಅದು ತಪ್ಪು ಅಂತ ಅನಿಸಿಲ್ಲ, ನೈತಿಕವಾಗಿ ಹೊಣೆ ಹೊತ್ಕೋಬೇಕು ಅಂತ ಅನಿಸಿಲ್ಲ. ಮೇ 4ನೇ ತಾರೀಕು ಆದಮೇಲೆ ಈತನಿಗೆ ಇದ್ದಕ್ಕಿದ್ದ ಹಾಗೆ ನೈತಿಕತೆ ನೆನಪಾಗಿಬಿಡುತ್ತೆ. ಅಷ್ಟೇ ಅಲ್ಲಿ ಇನ್ನೊಂದು ಪಾಯಿಂಟನ್ನು ಸೇರಿಸಿದ ನೀವು. ಏನಂತಂದರೆ, ಇವರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಏನಾದರೂ ಇಷ್ಟಪಟ್ಟಲ್ಲಿ ನಾನು RGಕರ್ ಮೆಡಿಕಲ್ ಕಾಲೇಜಿನಲ್ಲಿರುವಂಥ ನಡೆದಂಥ ವಿದ್ಯಮಾನದ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಈಗ ಯಾಕೆ ಕೊಡ್ತೀಯಪ್ಪ ನೀನು? ಆವಾಗ ಕೊಡ್ಬೋದಿತ್ತಲ್ಲ. ಈಗೆಲ್ಲ ಆಗಿ CBI ತನಿಖೆಗೆ ಎನ್ಕ್ವೈರಿಗೆ ಹಾಕಿ ಈಗಾಗಲೇ ಇದ್ರ ಬಗ್ಗೆ ತನಿಖೆ ಶುರುವಾಗಿ ಒಂದು ಹಂತಕ್ಕೆ ಬಂದಮೇಲೆ ಈಗ ನಾನು ದಾಖಲಾತಿಗಳನ್ನ ಕೊಡ್ತೀನಿ ಅಂತ ಹೇಳ್ತೀವಿ. ಅವತ್ತ್ಯಾಕೆ ಹೇಳಲಿಲ್ಲ? ಅಲ್ಲಿ ಒಂದು ಲಾ ಕಾಲೇಜ್ ಇದೆ, ಕೋಶಾ ಲಾ ಕಾಲೇಜ್ ಅಂತೇಳಿ. ಆ ಲಾ ಕಾಲೇಜಿನಲ್ಲಿ ಒಬ್ಬ TMC ಗೂಂಡ, ನೀವೆಲ್ಲ ಲೇಡಿ ಸ್ಟೂಡೆಂಟ್ಸ್ ಇಲ್ಲೇ ಕೂತಿರಿ ಹುಡುಗಿರು, ನಿಮ್ಮ ದೇಹವನ್ನು ನಾನು ನೋಡ್ಬೇಕಾಯ್ದೆ ಬಟ್ಟೆ ಬಿಚ್ಚಿ ಅಂತ ಹೇಳಿದ್ದೀನಿ. ಹೇಳಲಿಕ್ಕೆ ನಂಗೆ ನಾಚಿಕೆ ಆಗುತ್ತೆ, ಇರೋ ವಿಷಯ ಇದು, ನೀವು ಸರ್ಚ್ ಮಾಡ್ಕೋಬೋದು. ಆವಾಗ ಆತನ ಪರವಾಗಿ ಈತ ಬಂದಿದ್ದ, ಈ ಸ್ಕ್ವೇರ್ ಫೀಟ್ ಸೇನು. ಆವಾಗ ಯುವತಿಯರ ಅರಿನಗ್ನನಾಗಲಿಕ್ಕೆ ಹೇಳಿದಂಥ ಗೂಂಡಾನ ಪರವಾಗಿ ಈತ ಮಾತಾಡಿದ್ದ. ಈಗ ಈತನಿಗೆ ಇದ್ದಕ್ಕಿದ್ದ ಹಾಗೆ ನೈತಿಕತೆ ನೆನಪಾಗ್ಬಿಟ್ಟಿದೆ. ಇನ್ನೊಬ್ಬ ಅರೂಪ್ ಚಕ್ರವರ್ತಿ ಅಂಥೇಳಿ, ಈ ಅರೂಪ್ ಚಕ್ರವರ್ತಿ ಕೂಡ ಅದೇ, ಆತನಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗಿಬಿಟ್ಟಿದೆ. ಈಗ ಆತ ಒಳ್ಳೆಯವನಂತೆ, ಆದ್ದರಿಂದ ನಾನು ತೃಣಮೂಲ ಕಾಂಗ್ರೆಸ್ಸನ್ನು ತೊರಿಬೇಕಂತ ಮಾಡಿದ್ದೀನಿ, ನನ್ನ ಸ್ಥಾಯಿ ಸಮಿತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇವ್ರು ಹೇಳಿದಾರಲ್ಲ ಈಗ, ಏನು ಶ್ರಮಿಕ್ ಭಟ್ಟಾಚಾರ್ಯ ಅವರು ಹೇಳಿದ್ದಾರೆ, ಯಾರ್ಯಾರು ಒಳ್ಳೆಯವರಿದ್ದೀರೋ ಅವರಿಗೆಲ್ಲ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ. ಆದ್ದರಿಂದ ಇವರೆಲ್ಲ ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮೇಲ್ಗಡೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕೂತಿದ್ದಾರಲ್ಲ, ಅವ್ರು ಹೇಳಿದ್ದಾರೆ, ಯಾವನೇ ಒಳ್ಳೆಯವನಿರಲಿ, ಎಷ್ಟೇ ಒಳ್ಳೆಯವನಾಗಿರಲಿ, ಎಂಥ ಸದ್ಗುಣ ಸಂಪನ್ನನಾಗಿರಲಿ, ಅವನಿಗೆ ಬಾಗಲನ್ನು ಹಾಕಿ ಬಾಗಲನ್ನು ತೆಗಿಬ್ಯಾಡಿ ಅಂತ ಹೇಳಿದ್ದಾರೆ. ಇದ್ರ ಮಧ್ಯೆ ಲಾಸ್ಟ್ಗೊಂದು ಮಜಾ ಇರುವಂಥ ವಿಷಯ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ, ಇದಕ್ಕಿದ್ದ ಹಾಗೆ JCB ಡಂಪರು ಎಲ್ಲ ಶಾಂತಿನಿಕೇತನ ಮುಂದೆ ಬಂದು ಕಾಳಿಘಾಟಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮನೆ ಮುಂದೆ. ಅಭಿಷೇಕ್ ಬ್ಯಾನರ್ಜಿ ಕಕ್ಕಾಬಿಕ್ಕಿ ಆಗಿಬಿಟ್ಟ. ರೇ 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 ಬಂದು ಇವತ್ತು ಕೆಡವುತ್ತಾರೆ ಇವರು, ಶನಿವಾರ ಭಾನುವಾರ ಟೈಮ್ ಬೇರೆ ಇಲ್ಲ. ಫುಲ್ ಗಾಬರಿ ಆಗಿಬಿಟ್ಟ. ಗಾಬರಿ ಆದ ತಕ್ಷಣ ಬಂದಂಥ JCB ಬಂದ ತಕ್ಷಣ ಸುತ್ತಮುತ್ತಲು ಜನ ಸೇರಿದ್ರು, ಕೆಡವುತ್ತಾರೆ ಇವ್ರ ಮನೆ ಅಂತ. ಇವನ ಮನೆ ಮುಂದೆ ಸೆಕ್ಯೂರಿಟಿ ಒಂದಿಬ್ಬರನ್ನ ಖಾಸಗಿ ಸೆಕ್ಯೂರಿಟಿ ನಿಲ್ಸ್ಕೊಂಡಿದ್ದಾನಲ್ಲ, ಅವರು ಹೋಗಿ JCB ಅವ್ರ ಹತ್ರ ಕೇಳಿದ್ರು, ಯಾವುದಕ್ಕೆ ಬಂದಿರಿ?
ಒಳಗಡೆ ಮೆಸೇಜ್ ಕೊಡ್ಬೇಕಲ್ಲ, ಕ್ಯಾಮ್ರಾಗಳೆಲ್ಲ ಇದ್ದಾವೆ, ಮೆಸೇಜ್ ಕೊಡ್ಬೇಕಲ್ಲ. ಆವಾಗ ಅವ್ರು ಹೇಳಿದರು, ಇಲ್ಲ ಎದುರುಗಡೆ ಕಲ್ಲುಗಳೆಲ್ಲ ಬಿದ್ದಿದ್ದಾವಲ್ಲ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಹೇಬ್ರು ಹೇಳಿದ್ದಾರೆ, ಆದ್ದರಿಂದ ನಾವು ಕ್ಲಿಯರ್ ಮಾಡಲಿಕ್ಕೆ ಬಂದೆ. ಆವಾಗ ಈತ ನಿಟ್ಟುಸಿರು ಬಿಡ್ತಾನೆ ಅಭಿಷೇಕ್ ಬ್ಯಾನರ್ಜಿ. ಮುಂದ್ಗಡೆ ಇದ್ದಂಥ ಡಂಪಿಂಗ್ ಏನಿತ್ತು ಅದನ್ನು ತೆಗೆದುಕೊಂಡು ಕಸದ ತ್ಯಾಜ್ಯವನ್ನು ಎತ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ. ಅಂದರೆ ಪ್ರತಿ ಕ್ಷಣ ಕೂಡ ಇವರಿಗೆ ಗಾಬರಿಯಿಂದ ಕೂಡಿದಂಥ ಜೀವನ ಶುರುವಾಗಿದೆ. ಮಮತಾ ಬೇಗಂ ಕೂಡ ಇದರಿಂದ ಹೊರತಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ. ಲೈಕ್ ಬಟನ್ ಒತ್ತೋದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರ.